ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಅಯೋಧ್ಯೆಯಿಂದ ಕೇವಲ ರಾಮನ ಬಂಧುಗಳು ಮಾತ್ರ ಬಂದರು. ಅವರನ್ನು ನೋಡಿ ಜನಕ, ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಸಹ ಇಷ್ಟು ಜನ ಬಂದಿಲ್ಲ, ರಾಮನ ಬಂಧುಗಳು ಇಷ್ಟು ಜನ ಇದ್ದಾರಾ? ನೀವು ತಂದಿರೋದು ಪ್ರತಿಯೊಂದು ಚಿನ್ನನೇ, ರಥದ ಜೊತೆ ಸಹ ಅಂತ ಅಂದ್ಕೊಂಡ್ರು. ಎಲ್ಲರೂ ಮದುವೆಯನ್ನು ಅದ್ಧೂರಿಯಾಗಿ ಆಚರಿಸಿದರು. ಇಷ್ಟರಲ್ಲಿ ಮಂಟಪದ ಬಾಗಿಲು ಜೋರಾಗಿ ಶಬ್ದ ಬಂತು. ತುಂಡು ತುಂಡಾಗಿ ಮುರಿದು ಹೋಯಿತು. ಏನಾಯಿತು ಅಂತ ನೋಡಿದ್ರೆ ಅಲ್ಲಿ ಒಬ್ಬರು ವ್ಯಕ್ತಿ ನಿಂತಿದ್ದಾರೆ. 50 ವರ್ಷದ ವಯಸ್ಸಿನಲ್ಲಿ ಸಹ ಮಹಾನ್ ವೀರನ ಹಾಗೆ ಕಾಣಿಸುತ್ತಾ ಇದ್ದಾರೆ. ಕಣ್ಣು ಬೆಂಕಿಯ ಹಾಗೆ ಕೆಂಪಾಗಿದ್ದವು. ಅವರ ಬಲಗೈಯಲ್ಲಿ ಬಿಸಿಲಿನಿಂದ ಹೊಳೆಯುತ್ತಿರುವ ಕೊಡಲಿ ಕಾಣಿಸಿತು. ಯಾರು ಈ ಶಿವಧನಸ್ಸನ್ನು ಮುರಿದವರು ಅಂತ 2 ಹೆಜ್ಜೆ ಮಂಟಪದ ಒಳಗೆ ಹಾಕಿದರು. ಅವರೇ ಪರಶುರಾಮರು. ಇಲ್ಲಿ ಒಂದು ವಿಷಯ ತಿಳ್ಕೋಬೇಕು. ಅವತಾರವೆಂದರೆ ಬೇರೆಯೊಂದು ಬಾಡಿಯೊಳಗೆ ವಿಷ್ಣುವಿನ ಕಾನ್ಷಿಯಸ್ನ ಸ್ವಲ್ಪ ಭಾಗ ಮಾತ್ರ ಆ ರೂಪಕ್ಕೆ ಕೊಡೋದು. ಆ ರೂಪಕ್ಕೆ ಆತನಿಗೆ ವಿಷ್ಣುವಿನ ಕಾನ್ಷಿಯಸ್ ಇದೆ ಅಂತ ಗೊತ್ತಾಗಬೇಕಾಗಿಲ್ಲ. ರಾಮನಿಗೂ ಸಹ ಅವರು ಶ್ರೀ ಮಹಾವಿಷ್ಣುವಿನ ಅವತಾರ ಅಂತ ಗೊತ್ತಿಲ್ಲ. ಎಲ್ಲರ ಹಾಗೆ ಸಾಮಾನ್ಯ ವ್ಯಕ್ತಿ ಅನ್ಕೋತಿದ್ದಾರೆ. ಪರಶುರಾಮರಿಗೂ ಸಹ ಮೊದಲು ಅವರು ವಿಷ್ಣು ಅವತಾರ ಅಂತ ಅವರಿಗೆ ಗೊತ್ತಿಲ್ಲ. ಯಾವಾಗ ಅಸ್ತ್ರ ಸನ್ಯಾಸ ಮಾಡಿ ತಪಸ್ಸನ್ನು ಮಾಡೋದು ಶುರು ಮಾಡಿದ್ರೋ ಆವಾಗ ಅವರಿಗೆ ಗೊತ್ತಾಯಿತು. ರಾಮನಿಗೂ ಅವರು ಸಾಯುವಾಗ ಅವ್ರದ್ದು ವಿಷ್ಣು ಅವತಾರ ಅಂತ ತಿಳ್ಕೊಂಡ್ರು. ಕೊನೆಯವರೆಗೂ ಅವರು ಸಾಮಾನ್ಯ ವ್ಯಕ್ತಿಯ ಹಾಗೆ ಜೀವನ ಮಾಡಿದರು. ಆದರೆ ರಾಮ ಪರಶುರಾಮ ಎದುರುಗಡೆ ಇದ್ದಾಗ ಶಿವಧನಸ್ಸನ್ನು ನಾನು ಇಲ್ಲದೇ ಇರುವಾಗ ಮುರಿದೆ, ಇವಾಗ ನಾನು ನಿನ್ನ ಮುಂದೆ ನಿಂತಿದ್ದೀನಿ, ಇವಾಗ ನನ್ನ ಕೈಯಲ್ಲಿ ಇರುವ ಶಿವಧನಸ್ಸನ್ನು ಮುರಿ ನೋಡ್ತೀನಿ ಅಂದರು. ಆ ಧನಸ್ಸನ್ನು ರಾಮ ಸಿಂಪಲ್ ಆಗಿ ಇಟ್ಕೊಂಡ್ರು. ಧನಸ್ಸಿನ ಮೇಲೆ ರಾಮನ ಕೈ ಇದೆ, ಕೆಳಗೆ ಪರಶುರಾಮರ ಕೈ ಇದೆ. ರಾಮ ಧನಸ್ಸನ್ನು ಹಿಡ್ಕೊಂಡಾಗ ಅವರ ಎನರ್ಜಿ ಆ ಧನಸ್ಸಿನೊಳಗೆ ಸೇರಿ ಪರಶುರಾಮರ ಕೈಗೆ ಟಚ್ ಆಯಿತು. ಆ ಸ್ಪರ್ಶದಿಂದ ಪರಶುರಾಮರ ಕೋಪ ಕಮ್ಮಿ ಆಗೋಯ್ತು. ರಾಮ ಸಹ ವಿಷ್ಣು ಅವತಾರ ಅಂತ ಗುರುತಿಸಿದರು. ನಿನ್ನ ಬಗ್ಗೆ ಗೊತ್ತಿಲ್ಲದೆ ಹೀಗೆ ನಡೆದುಕೊಂಡೆ. ಈ ಭೂಮಿಗೆ 2 ರಾಮರು ಅವಶ್ಯಕತೆ ಇಲ್ಲ. ಶ್ರೀರಾಮ ಇದ್ದಾಗ ಪರಶುರಾಮ ಅವಶ್ಯಕತೆ ಇಲ್ಲ. ನಾನು ಹೋಗಿ ನನ್ನ ಅವಶ್ಯಕತೆ ಬೇಕಾಗೋವರೆಗೂ ತಪಸ್ಸಿನಲ್ಲಿ ಇರ್ತೀನಿ ಅಂತ ಹೇಳಿ ಹೋದರು. ಶ್ರೀರಾಮರಿಗೆ ಏನೂ ಅರ್ಥ ಆಗಲಿಲ್ಲ. ಯಾಕೆ ಇಷ್ಟು ಸಡನ್ನಾಗಿ ಕೋಪ ಕಮ್ಮಿ ಆಯಿತು ಅಂದ್ಕೊಂಡ್ರು. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.